ಮಾನೆ ಮುತ್ತೈದೆಯರ ಉಡಿಯ ತುಂಬುವ ಈ ಸಂಭ್ರಮ ಎಲ್ಲೂ ಕೇಳಿ ಕಂಡರಿಯದಾಯಿ ತಾಯಿಗಳ ಸಂಖ್ಯೆ ಮೀರಿದ ಸಂಗಮ ಸಂಖ್ಯೆ ಮೀರಿದ ಸಂಗಮ ಬದುಕಿನ ಉಸಿರಿರುವವರೆಗೂ ಹಸಿರಾಗಿರಲೆನ್ನುವ ಮುತ್ತೈದಿ ತೊಡುವ ಮೂಗುತಿ ಸಂತೆಪೇಟೆಯೊಳಗೆ ಬೆಲೆ ಕಟ್ಟದ ನಿಮ್ಮ ಮೂಗುತಿ ತಾಯಿ ತಾಯಿಗಳಿರ ಓ ತಾಯಿಗಳಿರ ಎಂಥ ಮೂಗುತಿ ಇದು ಎಂಥ ಮೂಗುತಿ ಎಂಥ ಮೂಗುತಿ ಇದು ಎಂಥ ಮೂಗುತಿ ಹೊರಗಿರಿ ಮಲ್ಲಯ್ಯ ಮಾಡಿದ ಮೂಗುತಿ ಮಲ್ಲಮ್ಮನ ಮೂಗುತಿ ಎಂಥ ಮೂಗುತಿ ಇದು ಎಂಥ ಮೂಗುತಿ ಎಂಥ ಮೂಗುತಿ ಇದು ಎಂಥ ಮೂಗುತಿ ಕಂತು ಹರಗಿರಿ ಮಲ್ಲಯ್ಯ ಮಾಡಿದ ಮೂಗುತಿ ಮಲ್ಲಮ್ಮನ ಮೂಗುತಿ ಮಲ್ಲಮ್ಮನ ಮೂಗುತಿ ಸಂತೆ ಪೇಟೆಯೊಳಗೆ ಬೆಲೆ ಕಟ್ಟದ 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 ಮೂಗುತಿ ಭರಮರಟ್ಟಿಯ ಚಿಂತೆ ಬಿಡಿಸಿದ ಮೂಗುತಿ ಚಿಂತಿಪಾ ಭರಮರಟ್ಟಿಯ ಚಿಂತೆ ಬಿಡಿಸಿದ ಮೂಗುತಿ ಚಿಂತಿಪಾ ಭರಮರಟ್ಟಿಯ ಚಿಂತೆ ಬಿಡಿಸಿದ ಮೂಗುತಿ ಎಂಥ ಮೂಗುತಿ ಇದು ಎಂಥ ಮೂಗುತಿ ಎಂಥ ಮೂಗುತಿ ಇದು ಎಂಥ ಮೂಗುತಿ ಕಂತು ಹರಗಿರಿ ಮಲ್ಲಯ್ಯ ಮಾಡಿದ ಮೂಗುತಿ ಮಲ್ಲಯ್ಯನ ಮೂಗುತಿ ಮುತ್ತೈದೆ ಮಹಾಸಾಧ್ವಿ ಮಲ್ಲಮ್ಮನ ಮೂಗುತಿ ಮುತ್ತೈದೆ ಮಹಾಸಾಧ್ವಿ ಮಲ್ಲಮ್ಮನ ಮೂಗುತಿ ಮತ್ತೆಲ್ಲಿಯೂ ದೊರೆಯದಂತ ಮಹರ್ಗಿನ ಮೂಗುತಿ ಮತ್ತೆಲ್ಲೂ ದೊರೆಯದಂತ ಮಹರ್ಗಿನ ಮೂಗುತಿ ಮುತ್ತೈದೆ ಮಹಾಸಾಧ್ವಿ ಮಲ್ಲಮ್ಮನ ಮೂಗುತಿ ಮತ್ತೆಲ್ಲಿಯೂ ದೊರೆಯದಂತ ಮಹರ್ಗಿನ ಮೂಗುತಿ ಚಿತ್ತ ಚಂಚಲೆ ವಯ್ಯಾರಿ ಕೇಳಿದ ರಕ್ತದ ಮೂಗುತಿ ಚಿತ್ತ ಚಂಚಲೆ ವಯ್ಯಾರಿ ಕೇಳಿದ ರಕ್ತದ ಮೂಗುತಿ ಚಿತ್ತರಂಜನಿಗೆ ತಕ್ಕ ಪಾಠವ ಕಲಿಸಿದ ಮೂಗುತಿ ಚಿತ್ತರಂಜನಿಗೆ ತಕ್ಕ ಪಾಠವ ಕಲಿಸಿದ ಮೂಗುತಿ ಎಂಥ ಮೂಗುತಿ ಇದು ಎಂಥ ಮೂಗುತಿ ಎಂಥ ಮೂಗುತಿ ಇದು ಎಂಥ ಮೂಗುತಿ ಕಂತು ಹರಗಿರಿ ಮಲ್ಲಯ್ಯ ಕೃಪೆ ಮಾಡಿದ ಮೂಗುತಿ ಕಂತು ಹರಗಿರಿ ಮಲ್ಲಯ್ಯ ಕೃಪೆ ಮಾಡಿದ ಮೂಗುತಿ ಮಲ್ಲಮ್ಮನ ಮೂಗುತಿ
ಬೀಗುದಲ್ಲಿ ಅಹಂಭಾವದಿ ನಡೆದ ಕೆಟ್ಟವರಿಗೆ ಬೀಗುದಲ್ಲಿ ಅಹಂಭಾವದಿ ನಡೆದ ಕೆಟ್ಟವರಿಗೆ ಬಾಗಿ ನಮಿಸುವಂತೆ ಮಾಡಿದ ಪಾವನ ಮೂಗುತಿ ಬಾಗಿಲು ಮಾಡಿದ ಪಾವನ ಮೂಗುತಿ ಬೀಗುದಲ್ಲಿ ಅಹಂಭಾವದಿ ನಡೆದ ಕೆಟ್ಟವರಿಗೆ ಬಾಗಿ ನಮಿಸುವಂತೆ ಮಾಡಿದ ಪಾವನ ಮೂಗುತಿ ಹೋಗಿತಾನಾಗಿ ವಿಲಾಸಿಯಾದ ವೇಮರಟ್ಟಿಗೆ ಹೋಗಿತಾನಾಗಿ ವಿಲಾಸಿಯಾದ ವೇಮರಟ್ಟಿಗೆ ಯೋಗಿಯಾಗಿ ಪರಿವರ್ತಿಸಿದ ವೈರಾಗ್ಯದ ಮೂಗುತಿ ಯೋಗಿಯಾಗಿ ಪರಿವರ್ತಿಸಿದ ವೈರಾಗ್ಯದ ಮೂಗುತಿ ಎಂಥ ಮೂಗುತಿ ಎಂಥ ಮೂಗುತಿ ಎಂಥ ಮೂಗುತಿ ಎಂಥ ಮೂಗುತಿ ಕಂತು ಹರಗಿರಿ ಮಲ್ಲಯ್ಯ ಗುರುಗೆ ಮಾಡಿದ ಮೂಗುತಿ ಕಂತು ಹರಗಿರಿ ಮಲ್ಲಯ್ಯ ಗುರುಗೆ ಮಾಡಿದ ಮೂಗುತಿ ಮಲ್ಲಮ್ಮನ ಮೂಗುತಿ ಹೇಮರಡ್ಡಿ ಮನೆತನದ ಕೀರ್ತಿ ಬೆಳಗಿದ ಮೂಗುತಿ ಹೇಮರಡ್ಡಿ ಮನೆತನದ ಕೀರ್ತಿ ಬೆಳಗಿದ ಮೂಗುತಿ ಹೇಮನಿತ್ಯದಿ ಸಾಗುವ ಸಂಗ್ರಹಿಣಿಯ ಮೂಗುತಿ ಹೇಮನಿತ್ಯದಿ ಸಾಗುವ ಸಂಗ್ರಹಣೆಯ ತಕ್ಕ ಮೂಗುತಿ ಹೇಮರಡ್ಡಿ ಮನೆತನದ ಕೀರ್ತಿ ಬೆಳಗಿದ ಮೂಗುತಿ ಹೇಮರಡ್ಡಿ ಮನೆತನದ ಕೀರ್ತಿ ಬೆಳಗಿದ ಮೂಗುತಿ ಹೇಮನಿತ್ಯದಿ ಸಾಗುವ ಸಂಗ್ರಹಿಣಿಯ ಮೂಗುತಿ ಹೇಮನಿತ್ಯದಿ ಸಾಗುವ ಸಂಗ್ರಹಣೆಯ ತಕ್ಕ ಮೂಗುತಿ ಭೂಮಿಯೊಳಗೆ ಕವಲ ಪಟ್ಟ ಹರಿಸಿದ ಮೂಗುತಿ ಭೂಮಿಯೊಳಗೆ ಕವಲ ಪಟ್ಟು ಹರಿಸಿದ ಮೂಗುತಿ ಇಳೆಯಳು ಪತಿವ್ರತೆಯ ಧರ್ಮವ ಬೆಳಗಿದ ಮೂಗುತಿ ಇಳೆಯಳು ಪತಿವ್ರತೆಯ ಧರ್ಮವ ಬೆಳಗಿದ ಮೂಗುತಿ ಎಂಥ ಮೂಗುತಿ ಎಂಥ ಮೂಗುತಿ ಎಂಥ ಮೂಗುತಿ ಎಂಥ ಮೂಗುತಿ ಕಂತು ಹರಗಿರಿ ಮಲ್ಲಯ್ಯ ಗುರುಗೆ ಮಾಡಿದ ಮೂಗುತಿ ಕಂತು ಹರಗಿರಿ ಮಲ್ಲಯ್ಯ ಗುರುಗೆ ಮಾಡಿದ ಮೂಗುತಿ ಮಲ್ಲಮ್ಮನ ಮೂಗುತಿ ಸಂತೆ ಪೇಟೆಯೊಳಗೆ ಬೆಲೆ ಕಟ್ಟದ ಮೂಗುತಿ ಸಂತೆ ಪೇಟೆಯೊಳಗೆ ಬೆಲೆ ಕಟ್ಟದ ಮೂಗುತಿ ಸಂತೆ ಅಮ್ಮ ತಾಯಿ ತಾಯಿ ಮುತ್ತೈದೆಯರ ಉಡಿಯ ತುಂಬುವ ಈ ಸಂಭ್ರಮ ಎಲ್ಲೂ ಕೇಳಿ ಕಂಡರಿಯದಾಯಿ ತಾಯಿಗಳ ಸಂಖ್ಯೆ ಮೀರಿದ ಸಂಗಮ ಸಂಖ್ಯೆ ಮೀರಿದ ಸಂಗಮ ಬದುಕಿನ ಉಸಿರಿ ಹಾಗೂ ಉಡಿ ತುಂಬ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿ ವೇದಿಕೆ ಮೇಲೆ ಆಸೀನರಾದಂಥ ಪೂಜ್ಯ ಶ್ರೀ ಚನ್ನಮಲ್ಲ ಮಹಾಸ್ವಾಮಿಗಳಲ್ಲಿ ಪಾದಕ್ಕೆ ವಂದಿಸುತ್ತಾ ಹಾಗೂ ನೀಲಕಂಠ ಶಿವಾಚಾರ್ಯರ ಪಾದಕ್ಕೆ ವಂದಿಸುತ್ತಾ ಶ್ರೀ ಮಾತೋಶ್ರೀ ಶಿವಲಿಂಗ ತಾಯಿಯವರ ಪಾದಕ್ಕೆ ವಂದಿಸುತ್ತಾ ಹಾಗೂ ಸಿದ್ದಮ್ಮ ತಾಯಿಯವರ
ಪಾದಗಳಿಗೆ ವಂದಿಸುತ್ತಾ ಹಾಗೂ ಮಾದನಿಪ್ಪರ ಗ್ರಾಮದ ನಡೆದಾಡು ದೇವರಾದ ಅಭಿನವ ಶಿವಲಿಂಗ ಮಹಾಸ್ವಾಮೀಜಿಯಲ್ಲಿ ಪಾದಕ್ಕೆ ವಂದಿಸುತ್ತಾ ಹಾಗೂ ಚಿಣಮಗೆರೆ ಅಪ್ಪಾಜಿ ಅವರ ಪಾದಕ್ಕೆ ವಂದಿಸುತ್ತಾ ಹಾಗೂ ಶ್ರೀ ಅಡವೀಶ್ವರ ದೇವರ ಪಾದಕ್ಕೆ ವಂದಿಸುತ್ತಾ ಹಾಗೂ ಯೋಗಿರಾಜೇಂದ್ರ ಮಹಾಸ್ವಾಮಿಗಳಲ್ಲಿ ಪಾದಕ್ಕೆ ವಂದಿಸುತ್ತಾ ಹಾಗೂ ಮುರಳಾ ರಾಜೇಂದ್ರ ಶಿವಾಚಾರ್ಯ ಪಾದಕ್ಕೆ ವಂದಿಸುತ್ತಾ ಎದುರುಗಡೆ ಕೂತಂತ ಎಲ್ಲ ನನ್ನ ತಾಯಂದರೆ, ಇಲ್ಲಿ ನೆರೆದಂತ ಎಲ್ಲ ರೈತ ಬಾಂಧವರಿಗೆ ಹಾಗೂ ಯುವಕರಿಗೆ ಇವತ್ತಿನ ದಿವಸ ಇಷ್ಟೊಂದು ಸಂಖ್ಯೆಯಲ್ಲಿ ಏನು ನೀವು ಮಹಿಳೆಯರು ಸೇರಿದಿರಿ, ನನ್ನ ಜೀವನದಲ್ಲೇ ಮೊದಲನೇ ಬಾರಿಗೆ ನಾನು ನೋಡ್ತಿದ್ದೀನಿ ಅಂತ ಅನಿಸ್ತಾ ಇದೆ. ಇವತ್ತಿನ ದಿವಸ ನಿಂಬರ್ಗ ಗ್ರಾಮದಲ್ಲಿ ಏನು ಕಾರ್ಯಕ್ರಮ ನಡೀತಿದೆ, ಬರೀ ನಿಂಬರ್ಗ ಆಳಂದ ತಾಲೂಕು ಅಷ್ಟೇ ಅಲ್ಲ, ಗುಲ್ಬರ್ಗ ಜಿಲ್ಲೆನೇ ಇಲ್ಲಿ ನೋಡುವಂತೆ ಮಾಡಿರುವ ಈ ಕಾರ್ಯಕ್ರಮ ಅಂತ ಹೇಳ್ಬೇಕಾಗತ್ತೆ. ಸಂದರ್ಭದಲ್ಲಿ ನಾನು ಬೆಳಗ್ಗೆ ಎದ್ದು ನಾನು ಕೂಡ ನನ್ನ ಕಾರ್ಯಚಟುವಟಿಕೆ ಹೋಗುವ ಮುಂಚೆ ದೇವರ ಆಶೀರ್ವಾದ ಹಾಗೂ ವಿಭೂತಿ ಹಚ್ಕೊಂಡೇ ಮುಂದೆ ನನ್ನ ಕೆಲಸವನ್ನು ಪ್ರಾರಂಭ ಮಾಡುತ್ತೇನೆ. ಇವತ್ತಿನ ದಿವಸ ಇಷ್ಟು ನನ್ನ ಸಣ್ಣ ವಯಸ್ಸಲ್ಲಿ ಪೂಜಾ ಅಪ್ಪ ಅವರು ನನಗೆ ಕರೆದು ಇವತ್ತಿನ ದಿವಸ ಈ ವೇದಿಕೆ ಮೇಲೆ ಏನು ಕೂಡಿಸಿದ್ದಾರೆ, ನಾನು ಈ ವೇದಿಕೆ ಮೇಲೆ ಏನು ಕುಂತಿದ್ದೀನಿ ಇಷ್ಟೊಂದು ಜನಸಂಖ್ಯೆಯಲ್ಲಿ, ನಾನು ಒಬ್ಬ ಸೌಭಾಗ್ಯಶಾಲಿ ಅನ್ನುವಂತ ಅನಿಸ್ತಾ ಇದೆ. ಯಾವತ್ತಿದ್ರು ಕೂಡ ನಮ್ಮ ತಾತವರಾಗ್ಲಿ ನಮ್ಮ ತಂದೆಯವರಾಗ್ಲಿ ನಾವಾಗ್ಲಿ ಯಾವತ್ತಿದ್ರು ಧರ್ಮದ ಕಳಕಳಿ ಕಾಳಜಿ ಹಾಗೂ ಧರ್ಮದ ಬಗ್ಗೆ ಸೇವೆ ಸಮರ್ಪಣೆ ನಮ್ಮ ಮನೆತನದಲ್ಲಿ ಯಾವತ್ತು ಹೇಳಿಕೊಟ್ಟಿದ್ದಾರೆ. ಅದರಂತೆ ನಾವು ಗುರು ಹಿರಿಯರ ಹಾಗೂ ಗುರುಗಳ ಆಶೀರ್ವಾದದಿಂದ ಇವತ್ತಿನ ದಿವಸ ನಡ್ಕೊಂತ ಹೋಗ್ತಿದೀವಿ. ಇದು ಮುಂದೇನು ಇದೇ ತರ ನಾವು ನಡ್ಕೊಂತ ಹೋಗ್ತೀವಿ ಅನ್ನುವಂತ ಮಾತು ಕೂಡ ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೇನೆ. ನಾವು ಯಾವತ್ತಿದ್ರು ಹೇಳ್ತಾ ಇರ್ತೀವಿ, ನಾವು ಎಷ್ಟು ಧರ್ಮಕ್ಕೆ ರಕ್ಷಣೆ ಮಾಡ್ತೀವೋ ಧರ್ಮ ಕೂಡ ನಮಗೆ ಅಷ್ಟೇ ರಕ್ಷಣೆ ಮಾಡುತ್ತೆ ಅನ್ನುವಂತ ಮಾತನ್ನು ಕೂಡ ಈ ಸಮಯದಲ್ಲಿ ನೀವು ತಿಳ್ಕೋಬೇಕಾಗುತ್ತೆ. ಹೆಚ್ಚಿಗೇನು ಮಾತಾಡಕ್ ಹೋಗಲ್ಲ, ಕಡಿಮೆ ಸಮಯ ಇರೋದ್ರಿಂದ ಕಾರ್ಯಕ್ರಮವನ್ನು ಬೇಗನೆ ಸ್ಟಾರ್ಟ್ ಮಾಡುವ ಇದೆ. ಅದಕ್ಕಾಗಿ ಇಷ್ಟೇ ಮಾತಾಡಿ ನಾನು ನನ್ನ ಮಾತಿಗೆ ವಿರಾಮ ಕೊಟ್ಟೆ. ಆ ನಿಟ್ಟಿನಲ್ಲಿ ನಾವು ಧರ್ಮದ ಕಡೆಯಿಂದ ಸ್ವಲ್ಪ ದೂರ ಹೋಗ್ತಾ ಇದ್ದೇವೆ ಅಂತ ದಿನಮಾನ ಬಂದಿದೆ. ಇಂಥ ದಿನಮಾನದಲ್ಲಿಯೂ ಕೂಡ ನೀವೆಲ್ಲ ಸೇರಿ ಬಹಳ ವೈಭವದಿಂದ ಇಲ್ಲಿ ಕಾರ್ಯಕ್ರಮವನ್ನ ನೀವೆಲ್ಲ ಮಾಡ್ತಾ ಇದ್ದೀರಿ. ಇವತ್ತು ವಿಶೇಷವಾಗಿ ನಿನ್ನೆ ದಿನ ಮಹಿಳಾ ದಿನಾಚರಣೆ ಆಯಿತು. ಮಹಿಳೆಯರಿಗೆ ಗೌರವಿಸಬೇಕು ಅಂತಕ್ಕಂತಹದ್ದು ನಾವು ಬಾಯಿ ಮಾತಿನಿಂದ ಹೇಳ್ತಾ ಇಲ್ಲ. ಎಲ್ಲ ಮಠಗಳು ಬಸವಾದಿ ಶರಣರು ತಾಯಂದ್ರಿಗೆ ಎಷ್ಟು ಗೌರವ ಕೊಟ್ಟಿದ್ದಾರೆ ಅಂತ ಕೇಳಿದ್ರೆ ಹೆಣ್ಣು ಬೇರೆ ಎಲ್ಲ, ಪ್ರತ್ಯಕ್ಷ ಕಪಿಲಸಿದ್ಧ ಮಲ್ಲಿಕಾರ್ಜುನ ಅಂತಕ್ಕಂಥ ಮಾತನ್ನ ಹೇಳಿದವರು ಶರಣರು, ಹೆಣ್ಣಿಗೆ ಆ ಸ್ಥಾನವನ್ನು ಕೊಟ್ಟವರು ಶರಣರು. ಆ ಪರಂಪರೆಯನ್ನ ಮಠಗಳು ಮುನ್ನಡೆಸಿಕೊಂಡು ಹೊಂಟಿದ್ದಾವೆ. ಇವತ್ತು ಪಟ್ಟಾಧಿಕಾರದ ನಿಮಿತ್ತ ತಾಯಂದಿರನ್ನ ಗೌರವಿಸಬೇಕು. ಇವತ್ತು ಅವರನ್ನ ಉಡಿಯನ್ನು ತುಂಬಬೇಕು, ತುಂಬಿ ನಿಮ್ಮ ಹರಕೆಯನ್ನು ಪಡ್ಕೋಬೇಕು ಅನ್ನೋ ಕಾರಣಕ್ಕಾಗಿ ಈ ಪಟ್ಟಾಧಿಕಾರದಲ್ಲಿ ಒಂದು ಅಭೂತಪೂರ್ವವಾಗಿರ್ತಕ್ಕಂಥ 5,000 ತಾಯಂದಿರನ್ನ ಕೂಡಿಸಿ ಉಡಿಯನ್ನು ತುಂಬಿಸಿದ್ದಾರೆ. ಉಡಿಯ ತುಂಬುವ ಕಾರ್ಯಕ್ರಮ ಇಲ್ಲಿ ನಡೆದಿದೆ. ನೀವು ಒಂದೇ ಹರಿಸಬೇಕು, ಈ ನಾಡಿಗೆ ಒಳ್ಳೆಯದಾಗಬೇಕು, ಈ ದೇಶಕ್ಕೆ ಒಳ್ಳೆಯದಾಗಬೇಕು, ಎಲ್ಲರಿಗೂ ಒಳ್ಳೆಯದಾಗಬೇಕು ಅಂತಕ್ಕಂಥ ಹರಕೆಯನ್ನು ಕೊಡುವ ಶಕ್ತಿ ನಿಮ್ಮಲ್ಲದೆ. ಯಾಕೆ ಎಲ್ಲವನ್ನು ರೂಪಿಸುವ ಶಕ್ತಿ ತಾಯಂದಿರಿಲ್ಲದೆ. ತಾಯಿ ಯಾವಾಗಲೂ ಹೇಳ್ತಿರ್ತಾಳೆ ಮಗುವಿಗೆ, ತನ್ನ ಮಗುವನ್ನ ಎರೆಯುವಂತ ಪ್ರಸಂಗದೊಳಗೆ ಹೇಳ್ತಾಳೆ, ಕೆರೆಯಮ್ಮ ಕಟ್ಟಿಸು ಮಗನೇ, ಮರವಂ ನೆಡು, ಅರವಟ್ಟಿಗೆ ನಿಡು, ದೇವಾಲಯಂ ಕಟ್ಟಿಸು, ದಾಸೋಹಂಗೈ ಎಂದು ಎರೆಯುತ್ತಿದ್ದಳು ಅಂತ ಒಂದು ಕಡೆ ಹೇಳ್ತಾಳೆ. ತಾಯಿಯಾಗಿರ್ತಕ್ಕಂಥವಳು ಮಕ್ಕಳಿಗೆ ಯಾವಾಗ ಸಂಸ್ಕಾರ ಕೊಡ್ತಾಳೆ ಅಂತ ಕೇಳಿದ್ರೆ ಎರೆಯುವಂತ ಪ್ರಸಂಗದೊಳಗೆ ಹೇಳ್ತಾಳೆ ಕೆರೆ ಕಟ್ಟಿಸಬೇಕು. ನೀವು ಸೊಲ್ಲಾಪುರಕ್ಕೆ ಹೋದ್ರೆ ನೋಡ್ತೀರಿ, ಸಿದ್ದರಾಮೇಶ್ವರ ಕೆರೆಯನ್ನು ಕಟ್ಟಿಸಿದ್ದಾರೆ. ಯಾರ ಸಲುವಾಗಿ? ಉಪಕಾರಕ್ಕಾಗಿ, ಜೀವಿಗಳಿಗಾಗಿ, ಪಶು ಪಕ್ಷಿಗಳಿಗಾಗಿ ಆ ಕೆರೆಯನ್ನು ಕಟ್ಟಿಸೋದು. ತಾಯಿ ಮೊದಲೇ ಮಾತು ಹೇಳ್ತಾಳೆ, ಕೆರೆ ಕಟ್ಟಿಸಬೇಕು, ಮರವನ್ನ ನೆಡಬೇಕು. ಇಷ್ಟು ರೂಪ ಕೊಟ್ಟು ಇಲ್ಲಿ ಬಂದಾಳಿ ಅನ್ನೋಂತ ಅನ್ಸಿರುತ್ತೆ. ತಾಯಿ ಇದ್ದಲ್ಲಿ ಯಾವ ಕೊರತೆನೂ ಇರೋದಿಲ್ಲ. ತಾಯಿ ಇದ್ದಲ್ಲಿ ಯಾವ ಕೊರತೆ ಕೂಡ ಇರೋದಿಲ್ಲ, ಎಲ್ಲಾ ಸಂಪೂರ್ಣ ಇರ್ತದೆ. ಅದಕ್ಕೆ ಅಂತಹ ತಾಯಿನೇ ಇವತ್ತು ದಿವಸ ಇಲ್ಲೆಲ್ಲರೂ ಬಂದಾಗ ಯಾವಾಗ ಕಂಬೀಳ್ತದ, ಏನು ಕಂಬೀಳೋದಿಲ್ಲ. ಅದಕ್ಕೆ ಇವತ್ತೆಲ್ಲ ನಿಮ್ಮ ತಾಯಿಯನ್ನ ನೋಡಿದಾಗ ಬಹಳ ಸಂತೋಷ ಅನ್ಸುತ್ತೆ. ಸ್ಟೇಜ್ ತುಂಬಾಕ್ ನೀವೇ ತುಂಬಿದ್ದೀರಿ,
ಎಲ್ಲರಿಗೂ ಉಡಿ ತುಂಬುವಂಥ ಕಾರ್ಯಕ್ರಮ ಜರುಗಿರುತ್ತದೆ. ಇದೆಲ್ಲ ಕಾರ್ಯಕ್ರಮದ ರೂವಾರಿ ನಮ್ಮ ಶಿವಲಿಂಗ ದೇವರ ಪರವಾಗಿ ಮತ್ತು ನಮ್ಮ ಗ್ರಾಮದ ಪರವಾಗಿ ನಾವು ಅಭಿನಂದನೆ ಸಲ್ಲಿಸಬೇಕಾಗಿದೆ. ಯಾರಿಗೆ ಅಂತ ಕೇಳಿದರೆ ಗುಡ್ಡದ ಶ್ರೀಗಳು ಮತ್ತು ಮಾದನ ಹಿಪ್ಪರ ಶ್ರೀಗಳು, ಜೋಗೂರು ಶ್ರೀಗಳು ಮತ್ತು ಅವರ ಸ್ನೇಹಿತರು ಮಾಶಾ ಶ್ರೀಗಳು ಮೊದಲು ಮಾಡಿಕೊಂಡು ಸಮಸ್ತ ಅವರು ಗೆಳೆ ಬಳಗಕ್ಕೆ ನಾವು ಅಭಿನಂದನೆ ಸಲ್ಲಿಸಬೇಕಾಗಿದೆ. ದಿವಸ ಇಂತಹ ಒಂದು ಭವ್ಯ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಿಭಾಯಿಸಿ ಎಲ್ಲ ಸುವ್ಯವಸ್ಥಿತವಾಗಿ ಕಾರ್ಯಕ್ರಮವನ್ನು ನಿಯೋಜನೆ ಮಾಡಿಸಿಗೊಳಿಸಿ ಎಲ್ಲರಿಗೂ ಕೂಡ ಈ ರೀತಿ ಒಂದು ಪದ್ಧತಿ ಪ್ರಕಾರವಾಗಿ ಮಾಡ್ತಾ ಇದ್ದಾರಲ್ಲ, ಅವ್ರನ್ನ ನಾವು ಬಹಳ ಗೌರವ ಸಲ್ಲಿಸಬೇಕಾಯಿತು. ಅದಕ್ಕೆ ಹೆಚ್ಚಿಗೆ ಮಾತಾಡೋಂಥ ವಿಷಯ ಇಲ್ಲ. ಯಾಕಂದ್ರೆ ಇವತ್ತು ಧರ್ಮ ಸಂದೇಶ ತಿಳಿಸ್ಬೇಕಾಗಿಲ್ಲ. ಹಲವು ಮಾತೇನು ನೀನು ಅನಿದು ಪಾದವನಿತ್ತ ನೆಲವೇ ಸುಕ್ಷೇತ್ರ ಜಲವೇ ಪಾವನ ತೀರ್ಥ ಸುಲಭ ಶ್ರೀ ಗುರುವೇ ಕೃಪೆಯಾಗುವಂತ ಒಂದು ಮಾತು ಬರ್ತದೆ. ಹಂಗಂದ್ರೆ ಹೆಚ್ಚಿನ ವಿಷಯ ಏನು, ಹಲವು ಮಾತೇನು ಹೆಚ್ಚಿನ ವಿಷಯ ಏನಪ್ಪ, ಶ್ರೀ ಗುರುವೇ ಕರುಣೆ ತೋರಿ ಪಾದ ಇಟ್ರ ನೆಲ ಸುಕ್ಷೇತ್ರ ಆಗ್ತದ, ನೀರು ಪಾವನ ತೀರ್ಥ ಆಗ್ತದ. ಇನ್ನು ಹೆಚ್ಚಿನ ವಿಷಯ ಹೇಳಂತ ಏನಪ್ಪ, ಗುರುವೇ ನೀ ಪಾದ ಇಟ್ಟಿದೆ ಅಂದ್ಮೇಲೆ ಇಡೀ ಗ್ರಾಮನೇ ಉದ್ಧಾರ ಇಟ್ಕೊಂಡು ಎಲ್ಲಾ ಪೂಜ್ಯರು ಇವತ್ತಿನ ದಿವಸ ನಮ್ಮ ಗ್ರಾಮಕ್ಕೆ ದಯಮಾಡ್ಸ್ಯಾರ. ನಮ್ಮ ನಿಂಬರ ಗ್ರಾಮ ಇವತ್ತು ಉದ್ಧಾರ ಆಯಿತು ಅಂತ. ನಮ್ಮ ಗ್ರಾಮ ಜಲ ತೀರ್ಥವಾಯಿತು, ಗ್ರಾಮ ಪವಿತ್ರವಾಯಿತು. ಅದಕ್ಕೆ ಈ ಸಂದರ್ಭದೊಳಗೆ ನಾವು ಪೂಜ್ಯರೆಲ್ಲ ಕೂಡ್ಕೊಂಡು ಕುಡಿ ತುಂಬ ಕಾರ್ಯಕ್ರಮವನ್ನು ನಿಯೋಜನೆ ಮಾಡ್ಯದ. ಒಂದು ಪದ್ಧತಿ ಪ್ರಕಾರವಾಗಿ ಎಲ್ಲರೂ ಶಾಂತ ಚಿತ್ತದಿಂದ ಗದ್ದಲ ಮಾಡದೇನೆ ಕುಡಿ ತುಂಬ ಕಾರ್ಯಕ್ರಮವನ್ನು ನೆರವೇರಿಸಿಕೊಡ್ಬೇಕಂತಕ್ಕಂಥ ಮಾತನ್ನು ತಿಳಿಸ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳಿ ಶುಭ. ವಾಸ್ತು ನ ಪೂಜ್ಯಂತೆ ಸರ್ವಸ್ತ್ರ ಕ್ರಿಯಾ ಫಲಹ ಅನ್ನುವಂತಹ ಮಾತನ್ನ, ಎಲ್ಲಿ ಸ್ತ್ರೀಯರಿಗೆ ಗೌರವ ಸನ್ಮಾನಗಳು ದೊರೆಯುತ್ತದೆಯೋ ಅಲ್ಲಿ ದೇವರು ವಾಸಿಸಲ್ಪಡುತ್ತಾನೆ. ಎಲ್ಲಿ ಸ್ತ್ರೀಯರಿಗೆ ಗೌರವ ಸಿಗುತ್ತದೆಯೋ ಅಲ್ಲಿ ದೇವರು ವಾಸಿಸಲ್ಪಡುತ್ತಾನೆ. ಎಲ್ಲಿ ಸ್ತ್ರೀಯರಿಗೆ ಗೌರವ ಸಿಗುವುದಿಲ್ಲವೋ ಅಲ್ಲಿ ಯಜ್ಞ ಪೂಜೆಗಳು ನಿಷ್ಫಲ ಆಗುತ್ತದೆ ಅನ್ನುವಂತಹ ಮಾತನ್ನ ಆ ಸಂಸ್ಕೃತ ಸುಭಾಷಿತಗಾರ ಹೇಳ್ತಾನೆ. ಈ ಮಾತಿನಲ್ಲಿ ಬಹಳಷ್ಟು ಅರ್ಥ ಅದ. ಯಾಕಂತ ಕೇಳಿದ್ರೆ ಇವತ್ತು ನೋಡ್ರಿ, ಎಲ್ಲಿ ಹೆಣ್ಣಿಗೆ ಪೂಜೆ ಗೌರವ ಸಿಗುತ್ತದ ಅಂತ ಕೇಳಿದ್ರೆ ಅದು ಭಾರತದಲ್ಲಿ ಮಾತ್ರ. ನಮ್ಮ ಕಣ್ಣ ಮುಂದೆನೆ ಇವತ್ತಿನ ಎಲ್ಲಾ ತಾಯಂದಿರು ಇವತ್ತ ಗುಡ್ಡಾಪುರ ದಾನಮ್ಮ ದೇವಿಯ ರೂಪದಲ್ಲಿ, ಗುಡ್ಡಾಪುರ ದಾನಮ್ಮ ದೇವಿಯ ರೂಪದಲ್ಲಿ, ತುಳಜಾಪುರ ಅಂಬಾಭವಾನಿಯ ರೂಪದಲ್ಲಿ, ಗತ್ತರಗಿಯ ಭಾಗ್ಯವಂತಿಯ ರೂಪದಲ್ಲಿ ನೀವೆಲ್ಲ ನಮಗೆಲ್ಲ ಕಾಣ್ತಾ ಇದ್ದೀರಿ ಅಂದ ಬಳಿಕ ಮತ್ತೆ ಇದಕ್ಕಿಂತಲೂ ಇನ್ನ ಹೆಚ್ಚಿನದಾಗಿ ಎಂತಹ ಗೌರವ ಸಿಗಬೇಕು ಅಂತ ನೀವೆಲ್ಲ ಅರ್ಥ ಮಾಡ್ಕೊಳ್ಬೇಕಾಗ್ತದ. ಇಂತಹ ಒಂದು ಸನ್ನಿಧಾನದೊಳಗ, ಇಂತಹ ಒಂದು ಪೂಜ್ಯರ ಒಂದು ಉಪಸ್ಥಿತಿ ಒಳಗ, ಎಲ್ಲ ತಾಯಂದಿರ ಒಂದು ಉಪಸ್ಥಿತಿ ಒಳಗ ಇಂತಹ ಕಾರ್ಯಕ್ರಮ ನಾವೆಲ್ಲ ಕಣ್ಣು ತುಂಬಿಕೊಳ್ತೇವೆ. ನಾವೆಷ್ಟು ಭಾಗ್ಯಶಾಲಿಗಳಿಂದ ನಾವೆಲ್ಲ ತಿಳಿದುಕೊಳ್ಳಬೇಕಾಗ್ತದೆ. ಹಾಗೆ ಎಲ್ಲಿ ಹೆಣ್ಣು ಮಕ್ಕಳಿಗೆ ಗೌರವ ಸನ್ಮಾನಗಳು ನಡೆಯುವುದಿಲ್ಲವೋ, ಅವರಿಗೆ ಬೆಲೆ ಸಿಗುವುದಿಲ್ಲವೋ ಅಲ್ಲಿ ಯಾವುದೇ ಪೂಜೆ ಮಾಡಲಿ ಮತ್ತು ಯಜ್ಞ ಯಾಗಾದಿಗಳ ಮಾಡಲಿ ಅವೆಲ್ಲರೂ ಕೂಡ ಏನಾಗ್ತದೆ ಅಂತ ಕೇಳಿದ್ರೆ ನಿಷ್ಫಲ ಆಗ್ತದೆ ಅನ್ನುವಂತಹ ಮಾತನ್ನ ಹೇಳ್ತಾರೆ. ಈಗ ಅಂತಂದ್ರೆ ಇಂತಹ ನಮ್ಮ ಭಾರತ ದೇಶದೊಳಗ ಈಗಲೂ ಕೂಡ ಏನಂತಂದ್ರ ನಮ್ಮ ಹೆಣ್ಣಿಗೆ ಬಹಳಷ್ಟು ಕಿಮ್ಮತ್ತದ. ಹೆಣ್ಣಿಗೆ ಕಿಮ್ಮತ್ತದ. ಇವತ್ತು ತಾಯಿಯಾಗಿ, ಅಕ್ಕನಾಗಿ, ತಂಗಿಯಾಗಿ, ಮಡದಿಯಾಗಿ ಎಲ್ಲ ಸ್ಥಾನಗಳನ್ನ ತುಂಬುವಂತಹ ಶಕ್ತಿ ಅದು ಯಾರಲ್ಲದ ಅಂತ ಕೇಳಿದ್ರೆ ಅದು ಹೆಣ್ಣಿನಲ್ಲಿ ಅದ. ಯಾಕ ಇವತ್ತು ನಮ್ಮ ಭೂಮಿ ತಾಯಿನೂ ಕೂಡ ಹೆಣ್ಣೆ, ನಮ್ಮ ಭಾರತ ದೇಶ ಕೂಡ ಹೆಣ್ಣೆ. ಇವತ್ತು ನಮ್ಮ ನದಿಗಳಿಗೂ ಕೂಡ ಇವತ್ತು ಗಂಗಾ, ಯಮುನಾ, ಸರಸ್ವತಿ ಅನ್ನುವಂತಹ ಶಬ್ದಗಳು ಕೂಡ ಇವತ್ತು ನದಿಗಳಿಗೂ ಕೂಡ ಹೆಸರು ಯಾಕಿಟ್ರ ಅಂತ ಕೇಳಿದ್ರೆ ಪೂಜ್ಯರಲ್ಲಿ ವಂದಿಸಿ, ಶಿವಲಿಂಗ ದೇವರ ಪೂಜ್ಯರಲ್ಲಿನೂ ವಂದಿಸಿ, ಮಾತೋ ಶ್ರೀ ಶಿವಲೀಲಾ ತಾಯಿಯವರಲ್ಲಿ ವಂದಿಸಿ, ಪೂಜ್ಯ ಶ್ರೀ ಅಡವೇಶ್ವರ ದೇವರಲ್ಲಿ ವಂದಿಸಿ, ಮಾತೋ ಶ್ರೀ ಸಿದ್ದಮ್ಮ ತಾಯಿಯವರಿಗೆ ವಂದಿಸಿ ಮತ್ತು ಪೂಜ್ಯ ಶ್ರೀ ನೀಲಕಂಠ ಶಿವಾಚಾರ್ಯವರಿಗೆ ವಂದಿಸಿ ನೇತೃತ್ವದ ವಹಿಸಿ ಎಲ್ಲ ಪೂಜ್ಯರಿಗೆ ನಮಸ್ಕರಿಸುತ್ತಾ
ವೇದಿಕೆಯ ಮೇಲೆಯೂ ಎಲ್ಲ ಗಣ್ಯ ವ್ಯಕ್ತಿಗಳಿಗೆ ಮತ್ತು ತಾಯಿ ಸ್ವರೂಪರಾದ, ಮುಖ್ಯವಾಗಿ ತಾಯಿ ಸ್ವರೂಪರಾದ, ಲಕ್ಷ್ಮೀ ಸ್ವರೂಪರಾದ, ಇವತ್ತು ನೀವೇನೆಲ್ಲರೂ ಮುತ್ತೈದಿ ಉಡಕಿ ತುಂಬ್ಕೊಂಡು ಬಂದಿರಿ. ಇವತ್ತು ನೀವೆಲ್ಲರೂ ತಾಯಿ ಸ್ವರೂಪರಾಗಿ ಕಾಣ್ತಾ ಇದ್ದೀರಿ. ನೀವೆಲ್ಲ ಉಡಕಿ ತುಂಬಿ ಅಪ್ಪೋರಿಗೆ ಇವತ್ತು ನೀವೆಲ್ಲ ಹಾರೈಸಿ ಈ ಮಠ ಬಹಳ ಎತ್ತರ ಮಟ್ಟಕ್ಕೆ ಬೆಳೀಲಿ ಅಂತ ನೀವೆಲ್ಲರೂ ಸಂಕಲ್ಪ ಮಾಡಬೇಕು. ನಿಮಗೆ ಉಡಕಿ ತುಂಬ್ಕೋದಾರಂದ್ರೆ ಈ ಭೂಮಿ ತಾಯಿ ಸ್ವರೂಪರಾದ, ಲಕ್ಷ್ಮೀ ಸ್ವರೂಪರಾದ ಮತ್ತು ತಾಯಿ ಅಂದ್ರೆ ಸೃಷ್ಟಿ ಮಾಡುವ ದೊಡ್ಡದ ಶಕ್ತಿ ಇರೋದು ತಾಯಿಯಲ್ಲಿ. ಈ ತಾಯಿ ಹೆಣ್ಮಕ್ಳು ಇರ್ಲಿಲ್ಲ, ತಾಯಿಗರು ಇರ್ಲಿಲ್ಲ ಅಂದ್ರೆ ಸೃಷ್ಟಿನೇ ಆಗ್ತಿದ್ದಿಲ್ಲ, ಭೂಮಿನೇ ನಡೀತಿದ್ದಿಲ್ಲ, ಬ್ರಹ್ಮಾಂಡನೇ ನಡೀತಿದ್ದಿಲ್ಲ, ಜಗತ್ತೇ ನಡೀತಿದ್ದಿಲ್ಲ. ಅಂತ ಶಕ್ತಿ ಇರುವ ನೀವು ತಾಯಿ ಸ್ವರೂಪರಿಗೆ ನೀವು ಉಡಿ ತುಂಬ್ತಾ ಇದ್ದಾರೆ. ಉಡಿ ತುಂಬಿ ಎಲ್ಲ ಸಂಪತ್ತಿನಿಂದ ಈ ಮಠವನ್ನು ಬರೀಲಿ, ಈ ಊರು ಬೆಳೀಲಿ, ಈ ದೇಶ ಬೆಳೀಲಿ, ಜಗತ್ತು ಬೆಳೀಲಿ ಅಂತ ಹೇಳಿ ನೀವು ನಿಮ್ಮ ತಾಯಿಗೆ ಉಡಿ ತುಂಬ್ತಾ ಇದ್ದಾರೆ. ನಿಮ್ಮಲ್ಲಿ ಸಂಕಲ್ಪ ಶಕ್ತಿ ಬಹಳ ದೊಡ್ಡ ಶಕ್ತಿ ಇರ್ತದೆ. ನೀವು ಸಂಕಲ್ಪದಿಂದ ದೇಶ ಉದ್ಧಾರ ಆಗಂತ, ಈ ಮಠ ಉದ್ಧಾರ ಆಗ್ಲಿ ಅಂತ ಸಂಕಲ್ಪದಿಂದ ಉಡಿ ತುಂಬ್ಕೊಂಡು ಹಾರೈಸ್ಬೇಕಂತ ಹೇಳಿ ನಾವೆಲ್ಲ ಕೇಳ್ಕೊತಾ ಇದ್ದೀವಿ. ಆ ತಾಯಿ ಸ್ವರೂಪರ ನೀವೆಲ್ಲರೂ ಲಕ್ಷ್ಮೀ ಸ್ವರೂಪರಾಗಿ ಇವತ್ತು ಕಾಣ್ತಾ ಇದ್ದೀರಿ. ಇದೊಂದು ಆಧ್ಯಾತ್ಮಿಕ ಕಾರ್ಯಕ್ರಮ. 4 ದಿನಗಳಲ್ಲಿ ನಡೆಯುವ ಈ ಕಾರ್ಯಕ್ರಮ ಒಂದು ವಿಶಿಷ್ಟ ಕಾರ್ಯಕ್ರಮವಾಗಿ ಮಾಡುವ ಮೂಲಕ ಅನೇಕ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವುದು. 3ನೇ ದಿನದ ಈ ದಿವಸ ಕಾರ್ಯಕ್ರಮ ಒಂದೆಡೆ ಲಿಂಗ ದೀಕ್ಷೆ, ಇನ್ನೊಂದು ಕಡೆ ಅಯ್ಯಾಚಾರ, ಮತ್ತೊಂದೆಡೆ ಮುತ್ತೈದರಿ ಉಡಿ ತುಂಬುವ ಕಾರ್ಯಕ್ರಮ. ತುಂಬಾ ಅರ್ಥ ಕಾರ್ಯಕ್ರಮ ಆಯೋಜಿಸಿದ್ದಕ್ಕಾಗಿ ಈ ಮಠದ ಪೂಜ್ಯರಿಗೂ ಈ ಗ್ರಾಮದ ಎಲ್ಲ ಭಕ್ತರಿಗೂ ಅನಂತ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಕರ್ನಾಟಕದಲ್ಲಿ ಮಠಗಳು ಕೈಗೊಂಡ ಕಾರ್ಯಕ್ರಮಗಳು ನೋಡಿದರೆ ಸಂತೋಷ, ಹೆಮ್ಮೆ ಆಗುತ್ತದೆ. ವಿಶ್ವಕುಟುಂಬಿಯಾಗಿ ತಮ್ಮ ಊರುಗಳು ಮಾತ್ರವಲ್ಲದೆ ಇಡೀ ತಮ್ಮ ಭಾಗಗಳ ಜನರಲ್ಲಿ ಶಿಕ್ಷಣ, ಪ್ರಸಾದ, ಸಾಹಿತ್ಯ, ಕಲೆ ಹೀಗೆ ಎಲ್ಲ ಬೆಳೆಸುವ ಕಡೆ ಲಕ್ಷ್ಯ ವಹಿಸಿ ಸರ್ಕಾರ ಮಾಡಲಾರದ ಕೆಲಸವು ಇವು ಮಾಡಿ ತೋರಿಸಿದ್ದು. ಅದಕ್ಕಾಗಿ ಮಠಗಳು ನಮ್ಮೆಲ್ಲರ ಪಾಲಿಗೆ ಅವು ತವರು ಮನೆಯಾಗಿ ಕಂಡಿದ್ದೇವೆ. ಅದಕ್ಕೆ ಇವತ್ತು ತವರು ಮನೆಗೆ ಬಂದು ಇವೆಲ್ಲರೂ ಮುತ್ತೈದರು ಉಡಕಿ ತುಂಬಿಕೊಂಡಂಗಾಗಿದೆ. ಇವತ್ತು ಅಂತ ಮಠಗಳಿಗೆ ಲೆಕ್ಕವಿಲ್ಲ. ಹಳ್ಳಿಗಳಾಗಿರಬಹುದು, ಪಟ್ಟಣಗಳಿರಬಹುದು, ಈ ಮಠಗಳ ಕಾರ್ಯ ಮಹತ್ವವಾಗಿದೆ. ಆಧ್ಯಾತ್ಮಿಕ ಕೇಂದ್ರವೂ ಹೌದು, ಧರ್ಮದ ನೆಲೆಗಳೂ ಹೌದು. ಇಲ್ಲಿಂದಲೇ ಮಾನವನ ಸದ್ಗುಣಗಳನ್ನು ಬೆಳೆಯಬೇಕು. ಅಂತ ಮಠ ಇದಾಗಲಿ ಎಂದು ಹೇಳುತ್ತಾ ಮುತ್ತೈದರು ಉಡಿ ತುಂಬುವ ಈ ಕಾರ್ಯಕ್ರಮ ಮುಖಾಂತರ ಎಲ್ಲರಿಗೂ ಒಳಿತಾಗಲಿ ಎಂದು ಹಾರೈಸೋಣ. ಭೂಮಿ ತಾಯಿಯು ತುಂಬಿ ಹರಿಯುವ ನದಿಗಳು, ಸ್ತ್ರೀ ಪುರುಷರು ಮುತ್ತೈದೆತನಕ್ಕೆ ಸಾಕ್ಷಿಯಾಗಿದ್ದಾರೆ. ಅಂತೆಯೇ ಹೆಣ್ಣು ಮಕ್ಕಳಿಗೆ ಉಡಿ ತುಂಬಿ ಅವರನ್ನು ಗೌರವಿಸಬೇಕಾಗಿದೆ. ಕೇವಲ ಉಡಿ ತುಂಬಿದರೆ ಅಲ್ಲ, ಹಾಗೆ ಕಾಣಬೇಕಾಗುವುದು. ತಾಯಿಯಾಗಿ, ಅಕ್ಕ ಆಗಿ, ತಂಗಿಯಾಗಿ, ಮಡದಿಯಾಗಿ, ಮಗಳಾಗಿ, ಹೀಗೆ ಹಲವು ಬಗೆಯಲ್ಲಿ ಅವಳ ವ್ಯಕ್ತಿತ್ವ ದೊಡ್ಡದಾಗಿದೆ. ಅಂತೆಯೇ ಅವಳನ್ನು ಉಡಿ ತುಂಬಿ ಆಕೆ ಹರಿಕೆಗೆ ಪಡೆಯೋಣ ಎಂದು ಹೇಳುತ್ತಾ ಇಂಥ ಕಾರ್ಯಕ್ರಮಕ್ಕೆ ಬಹಳ ಸಂತೋಷದಿಂದ ಚಾಲನೆ ನೀಡುವ ಮುಖಾಂತರ ಪೂಜ್ಯರಿಗೆ ಮತ್ತೊಮ್ಮೆ ಅಭಿನಂದನೆಗಳು ಸಲ್ಲಿಸುತ್ತೇನೆ. ಮತ್ತು ನಿಮ್ಮೆಲ್ಲರಿಗೂ ನೋಡಿ ನಂಗೆ ಬಹಳ ಆನಂದ ಆಯಿತು. ಇಷ್ಟು ಜನ ಮುತ್ತೈದರು ಬಂದು ಕೂಡಿದಿರಿ. ಇದೊಂದು ಪವಿತ್ರ ಸ್ಥಾನವಾಗಿ ಮತ್ತು ಬಹಳ ಒಳ್ಳೇದಾಗುತ್ತದೆ ಅಂತ ಹೇಳಿ ಕಾಣಿಸ್ತಾ ಇದೆ. ನಿಮ್ಮೆಲ್ಲರಿಗೂ ನಿಮ್ಗೆ ನೋಡಿ ಆನಂದ ಆಗಿದೆ. ತಮಗೂ ಎಲ್ಲರಿಗೂ ವಂದಿಸಿ ನಾನು 2 ಮಾತುಗಳು ಮುಗಿಸ್ತೇನೆ. ಧನ್ಯವಾದಗಳು. ರಾಮಚಂದ್ರ ಪಾಟೀಲ್ ಅವರನ್ನುವಂಥದ್ದನ್ನು ಅತ್ಯಂತ ಅಭಿಮಾನದಿಂದ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ. ಅವರಲ್ಲೂ ಕೂಡ ಶರಣಾರ್ಥಿಗಳನ್ನ ಸಲ್ಲಿಸ್ತಾ ನಮ್ಮ ಶ್ರೀಮಠದ ಶಿಷ್ಯರು, ಬಹುಶಃ ಅರ್ಚನಾ ರಾಮಚಂದ್ರ ಪಾಟೀಲ್ ಅವರು ಆಳಂದ ತಾಲೂಕಿನವರಾದ್ರೆ ನಮ್ಮ ಅಫಜಲ್ಪುರ ತಾಲೂಕಿನ ಸಸಿಯಾಗಿ ಬಹುಶಃ ವೇದಿಕೆ ಮೇಲೆ ವಿರಾಜಮಾನರಾಗಿರುವಂತಹ ಶ್ರೀಮತಿ ಗೀತಾಂಜಲಿ ಬಾಬುರಾವ್ ಪಾಟೀಲ್ ಅವರಲ್ಲೂ ಕೂಡ ಶರಣಾರ್ಥಿಗಳನ್ನ ಸಲ್ಲಿಸ್ತಾ, ಜೊತೆಯಾಗಿ ನಮ್ಮ RK ಪಾಟೀಲ್ ಅವರ ಸುಪುತ್ರರಲ್ಲಿ ಕೂಡ ಶರಣಾರ್ಥಿಗಳನ್ನ ಸಲ್ಲಿಸ್ತಾ, ಯೋಗಿ ರಾಜೇಂದ್ರ ಶಾಸ್ತ್ರೀಜಿ ಅವರನ್ನ ಮೊದಲು ಮಾಡಿ, ಸಂಗೀತ ಕಲಾವಿದರನ್ನ ಮೊದಲು ಮಾಡಿ, ಪತ್ರಿಕಾ ಮಾಧ್ಯಮದವರನ್ನ ಮೊದಲು ಮಾಡಿ, ಪೊಲೀಸ್ ಸಿಬ್ಬಂದಿಯವರನ್ನ ಮೊದಲು ಮಾಡಿಕೊಂಡು ಎಲ್ಲರಲ್ಲೂ ಕೂಡ ಶರಣಾರ್ಥಿಗಳನ್ನ ಸಲ್ಲಿಸಿ ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾಗಿರುವಂತಹ ವಾತ್ಸಲ್ಯ ಮೂರ್ತಿಗಳಾಗಿರುವಂತಹ ತಾಯಿ ಬೆಳಗವೇ, ತಂದೆ ಬೆಳಗವೇ, ಮುದ್ದು ಮಕ್ಕಳೇ, ತಮ್ಮೆಲ್ಲರ ಅಂತರಾತ್ಮದಲ್ಲಿ ಅಡಗಿರುವಂತಹ ಪರಶಿವ ಜೊತೆಗೆ ಶರಣಾರ್ಥಿಗಳು. ಅವ ಇದೀಗ ತಾನೇ ಮಾದರಿಪ್ಪರಿಗೆ ಆಚಾರ್ಯ ಏನ್ ಹೇಳಿದ್ರು ಅಂದ್ರೆ, ನೀವೆಲ್ಲ ಹೆಂಗ ಕಾಣತ್ತೀರಿ ಅಂತಂದ್ರೆ ಸದ್ಯಕ್ಕೆ ಹೆಂಗ್ ಕಾಣತ್ತೀರಿ ಅಂತಂದ್ರೆ ನಿಮ್ಮರಿಗೆ ತಾಯಂದಿರ ಕಣ್ಣಂಗ್ ಕಾಣತ್ತೀರಿ. ಇವಾಗ ಗುಡ್ಡಾಪುರದ ದಾನಮ್ಮ ದೇವಿ ಕಣ್ಣಂಗ ಕಾಣಬೇಕಾದ್ರೆ ಏನ್ ಮಾಡ್ಬೇಕು ಹೇಳ್ರಿ? ನೋಡ್ರಿ ಈಗ ಹಚ್ಕೊಂತಾರ ಸರ್ ಶಿವ. ಇವತ್ತೊಂದ್ ದಿವ್ಸ ನಿಮ್ ತಲೆ ಮೇಲಿನ ಸೆರೆಗೆ ಹೋಗಿರ್ಬಾರ್ದು. ಒಂದು ಗುಡಿಯನ್ನ ಕಟ್ಟಿಸ್ತಾರೆ, ಗೋಪುರವನ್ನ ಕಟ್ಟಿಸ್ತಾರೆ ಅಂತಂದ್ರೆ ಗೋಪುರವನ್ನ ಕಟ್ಟಿಸಿ ಅಷ್ಟೇ ಬಿಡೋದಿಲ್ಲ, ಅದ್ರ ಮೇಲೆ ಬಂಗಾರದ ಕಳಸವನ್ನ ಇಡ್ತಾರೆ. ಬಂಗಾರದ ಕಳಸವನ್ನ ಎದಕ್ಕೆ ಇಡ್ತಾರೆ ಅಂತಂದ್ರೆ ಆ ಸಂಪೂರ್ಣವಾಗಿರುವಂತ ಬುನಾದಿ ಹಿಡ್ಕೊಂಡು ಗೋಪುರದ ತನೂ ಕೂಡ ಬೆಲೆ ಬರಬೇಕು, ಭಗವಂತನಿಗೆ ಕನೆಕ್ಟ್ ಆಗ್ಬೇಕು, ಪರಮಾತ್ಮನಿಗೆ ಕನೆಕ್ಟ್ ಆಗ್ಬೇಕು. ಹಾಗೆ ಟವರ್ಗಳು ಒಂದಕ್ಕೊಂದು ಕನೆಕ್ಟ್ ಆಗಿ ನಿಮ್ಮ ಮೊಬೈಲ್ ಒಳಗೆ ಟವರ್ ಬರ್ತದೋ ಹಂಗ ಪರಮಾತ್ಮನಿಗೂ ಕೂಡ ಕನೆಕ್ಟ್ ಆಗಿ ಈ ಶರೀರದೊಳಗ ಪರಮಾತ್ಮನ ಜೀವ ಕಳೆ ಬರ್ಬೇಕಾದ್ರ ಬಹುಶಃ ಹೆಣ್ಣು ಮಕ್ಕಳ ತಲೆ ಮೇಲೆ ಕುಡಿಗೆ
ಕಳಸ ಬಹಳ ಮುಖ್ಯ, ಹೆಣ್ಣು ಮಕ್ಕಳ ತಲೆಗೆ ಸೆರಗು ಬಹಳ ಮುಖ್ಯ ಅನ್ನುವಂಥದ್ದು ಸದಾಬಕ್ಕಲಾಗಿ ನಾಡಿನ ಎಲ್ಲ ತಾಯಿಯಂದರು ಕೂಡ ನೆನಪಿನೊಳಗಿಟ್ಟುಕೊಳ್ಬೇಕು. ಬಹುಶಃ ಇನ್ನೇನು 10 ನಿಮಿಷದೊಳಗೆ ಕಾರ್ಯಕ್ರಮ ಉಡಿ ತುಂಬುವಂತ ಹಂತಕ್ಕೆ ಬರ್ತದೆ. ದಾಕ್ಷಾಯಣಿ ತಾಯಿಯವರು ಬರ್ತಾ ಇದ್ದಾರೆ. ಬಹುಶಃ ಯೋಗ ಏನು ಅಂತಂದ್ರೆ ಸುಮಾರು ವರ್ಷಗಳ ಹಿಂದೆ ಈ ಮಠವನ್ನ ನೋಡಿದಾಗ ಬಹುಶಃ ನಮ್ಮೆಲ್ಲರಿಗೂ ಅನಿಸ್ತದೆ, ಭಗವದ್ಗೀತೆ ಒಳಗೆ ಒಂದು ಸುಂದರವಾಗಿರುವಂತಹ ಶ್ಲೋಕ ಬರ್ತದೆ, ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತು ಭಾರತ ಅಭ್ಯುತ್ಥಾನಂ ಧರ್ಮಸ್ಯ ಸಂಭವಾಮಿ ಉಗೆ ಅನ್ನುವಂಥದ್ದು 2 ಶ್ಲೋಕದೊಳಗೆ ಎಷ್ಟು ಚಲೋ ಮಾತು ಬರ್ತದಲ್ಲ. ಮತ್ತೆ ಈ ಮಠದ ಏಳಿಗೆಗಾಗಿ ಹುಟ್ಟು ಬಂದವರು ಯಾರು ಅಂತಂದ್ರೆ ಅದು ಶಿವಲಿಂಗ ದೇವರು ಅನ್ನುವಂಥದ್ದನ್ನು ತಾವೆಲ್ಲರೂ ಕೂಡ ನೆನಪಿನೊಳಗೆ ಇಟ್ಕೊಳ್ಬೇಕು. ಆ ಗಟ್ಟಿಗೆ ಒಳಗಿರುವಂತಹ ಉಚ್ಚೇಶ್ವರನೇ ಅವರ ರೂಪದೊಳಗೆ ಬಂದಿರುವಂತದ್ದು ನಮ್ಮೆಲ್ಲರಿಗೂ ಕೂಡ ಅರಿವಿರಬೇಕು. ಯಾಕಂದ್ರೆ ಸುಮ್ಮನೆ ಸಾಮಾನ್ಯವಾಗಿರುವಂತಹ ಕಾರ್ಯಕ್ರಮ ಅಲ್ಲ. ಪೂಜ್ಯರು ಬಹುಶಃ ಅನೇಕ ಪರಮ ಪೂಜ್ಯರು ಮಾಡ್ಬೇಕನ್ನುವಂತ ಸಾಹಸವನ್ನ ಚಿಕ್ಕ ವಯಸ್ಸಿನೊಳಗೆ ಮಾಡಿರುವಂತ ಸಾಧನೆ ಯಾರಿಗೆ ಸಲ್ಲುತ್ತದೆ ಅಂತಂದ್ರೆ ಅದು ಶಿವಲಿಂಗ ದೇವರಿಗೆ ಸಲ್ಲುತ್ತದೆ ಅನ್ನುವಂಥದ್ದು ಈ ನಾಡು ಸದಾಬಕ್ಕಲ ನೆನಪಿನೊಳಗೆ ಇಟ್ಕೊಳ್ಬೇಕು ಅನ್ನುವಂಥದ್ದು ಎಂತ ಸಂಕಲ್ಪ ರೀ. 1 ಅಲ್ಲ 2 ಅಲ್ಲ 5,000ಕ್ಕಿಂತ ಅಧಿಕವಾಗಿರುವಂತ ತಾಯಂದಿರಿಗೆ, ಮುತ್ತೈದೆಯ ತಾಯಂದಿರಿಗೆ ಉಡಿ ತುಂಬೋದಿದೆಯಲ್ಲ, ಬಹುಶಃ ಎಲ್ಲೂ ಕೂಡ ನೋಡಕ್ಕೆ ಸಾಧ್ಯ ಇಲ್ಲದೆ ನಿಮ್ಮರಿಗೆ ಬರ್ಬೇಕು ಅನ್ನುವಂಥದ್ದು ಬಹಳ ಹತ್ತಿರದಿಂದ ಹೇಳಬೇಕು. ಅಂದ್ರೆ ಮಾವು ಮಲ್ಲಿಗೆ ಕಂಡಾಗ ಪಂಪನನ್ನ, ಸಂಪಿಗೆ ಸೇವಂತಿಗೆ ಕಂಡಾಗ ಹರಿಯರನ್ನ, ಮಲ್ನಾಡು ಅಂದಾಗಲೆಲ್ಲ ಕುವೆಂಪುನನ್ನ, ವಚನ ಸಾಹಿತ್ಯ ಅಂದಾಗಲೆಲ್ಲ ಬಸವಣ್ಣನವರನ್ನ, ದಯೆ ಅಂದಾಗಲೆಲ್ಲ ಬುದ್ಧನನ್ನ, ಅಹಿಂಸೆ ಅಂದಾಗಲೆಲ್ಲ ಮಹಾವೀರನನ್ನ, ಸತ್ಯ ಅಂದಾಗಲೆಲ್ಲ ಗಾಂಧೀಜಿಯವರನ್ನ ಹೆಂಗ್ ನೆನೆಸ್ಕೊಳ್ತೀವೋ, ದಯೆ, ಕರುಣೆ, ಮಮಕಾರ, ಭಕ್ತರ ಪ್ರೀತಿಯನ್ನ ಗಳಿಸ್ಕೊಂಡವ್ರಿಗೆ ಯಾರು ನೆನಪಾಗ್ತಾರೆ ಅಂದ್ರೆ ಅದು ಶಿವಲಿಂಗ ದೇವರು ನೆನಪಾಗ್ತಾರೆ ಅನ್ನುವಂಥದ್ದನ್ನ ಈ ನಾಡು ಯಾವತ್ತೂ ಕೂಡ ನೆನಪಿನೊಳಗೆ ಇಟ್ಕೊಳ್ಬೇಕು. ಬಹುಶಃ ಇನ್ನೂ ಒಂದು ಮಾತು ಹತ್ತಿರದಿಂದ ಹೇಳಬೇಕು ಅಂತಂದ್ರೆ ಈ ಭಾರತ ದೇಶದೊಳಗೆ ಯಾಕೆ ತಾಯಂದಿರಿಗೆ ಬಹಳ ಮಾನ್ಯತೆ ಇದೆ ಅಂತಂದ್ರೆ ಜಗತ್ತಿನ ಎಲ್ಲಾ ದೇಶಗಳ ಇತಿಹಾಸವನ್ನ ತೆಗೆದು ನೋಡ್ರಿ, ಬಹಳ ವಿಭಿನ್ನವಾಗಿರುವಂತ ಹೆಸರುಗಳಿಂದ ಕೂಡಿದೆ. ಆ ಹೆಸರಿಗೂ ಆ ದೇಶಕ್ಕೂ ಸಂಬಂಧನೇ ಇಲ್ಲ ಅನ್ನುವಷ್ಟರ ಮಟ್ಟಿಗೆ ಹೆಸರುಗಳನ್ನ ಇಟ್ಟುಕೊಂಡಿದೆ. ಆದ್ರೆ ಜಗತ್ತಿನೊಳಗ ಒಂದೇ ಒಂದು ದೇಶ ತಾಯಿ ಹೆಸರಿಟ್ಟುಕೊಂಡಿರುವಂತ ದೇಶ ಅಂತಂದ್ರೆ ಅದು ನಮ್ಮ ಭಾರತ ದೇಶ, ಭಾರತ ಮಾತೆ ಅನ್ನುವಂತ ಅಭಿಮಾನ ನಮ್ಮೆಲ್ಲರಿಗೂ ಕೂಡ ಇರಬೇಕಾಗ್ತದೆ. ತಾಯಂದಿರೇ, ವಿಶೇಷವಾಗಿ ಎದಕ್ಕೆ ಉಡಿ ತುಂಬಾತಾರ ಅನ್ನೋದು ನಿಮಗೆ ಇನ್ನೂ ಕೂಡ ಗೊತ್ತದನೋ ಗೊತ್ತಿಲ್ಲ. ಆದ್ರೆ ಹೇಳಿ ಮಾತಿ ವಿರಾಮಿಸ್ತಾನೆ. ಎದಕ್ ತುಂಬಾತಾರ ಅಂದ್ರೆ ಅವ ನಿಮ್ಮರಿಗೆ ಒಳಗ ಬರುವಂತ ತಾಯಂದಿರು, ಬಹುಶಃ ಈ ತಾಲೂಕಿನೊಳಗಿರುವಂತ ತಾಯಂದಿರು, ಈ ಜಿಲ್ಲೆ ಒಳಗಿರುವಂತ ತಾಯಂದಿರು ಬಹುಶಃ ಎಲ್ಲರೂ ಕೂಡ ಸುಖವಾಗಿರಲಿ, ಈ ನಾಡು ಸಮೃದ್ಧಿಯಾಗಿ ಬೆಳೀಲಿ. ಎಲ್ಲರ ತಲೆ ಒಳಗೆ ಏನದ ಅಂತಂದ್ರೆ ಬಹುಶಃ ಈ ಭಾಗ ಹಿಂದುಳಿದ ಭಾಗ ಅಂತ ಅನ್ಬೋದು. ನಾವೆಲ್ಲರೂ ಕೂಡ ಸಂಪತ್ತಿನೊಳಗೆ ಹಿಂದುಳಿದ ಭಾಗ ಆಗಿರ್ಬೋದು, ಖರೆ ಆಧ್ಯಾತ್ಮದೊಳಗ ಇಡೀ ಕನ್ನಡ ನಾಡಿನೊಳಗ ಮುಂದಿರುವಂತ ಭಾಗ ಅಂತಂದ್ರೆ ಅದು ನಮ್ಮ ಕಲ್ಯಾಣ ಕರ್ನಾಟಕ ಅನ್ನುವಂತ ಅಭಿಮಾನ ನಮ್ಮೆಲ್ಲರಿಗೂ ಕೂಡ ಸದಾಬಕ್ಕಲ ಇರಲಿ. ಬಹುಶಃ ಭಾರತ ದೇಶ ಎಷ್ಟು ಚಲೋದ ಅಂದ್ರೆ ನಾವೆಲ್ಲರೂ ಕೂಡ ಒಂದ್ಸರಿ ಜೋರಾಗಿ ಜೈಘೋಷ ಮಾಡೋಣ. ಹಿಮಾಲಯ ಮಹಾತ್ಮರ ಸನ್ನಿಧಿಯಲ್ಲಿ, ಜಮ್ಮು ಕಾಶ್ಮೀರದ ಕಣಿವೆಗಳಲ್ಲಿ, ಬಿಹಾರದ ಬೌದ್ಧ ವಿಹಾರಗಳಲ್ಲಿ, ದಿಲ್ಲಿಯ ಗಲ್ಲಿಗಳಲ್ಲಿ, ಕಾಶಿಯ ಪುಸ್ತಕ ರಾಶಿಗಳಲ್ಲಿ, ಪ್ರಯಾಗದ ತ್ರಿವೇಣಿ ಸಂಗಮದಲ್ಲಿ, ಅಮೃತಸರದ ಸುವರ್ಣ ಮಂದಿರದಲ್ಲಿ, ರಾಜಸ್ಥಾನದ ರಾಜಮನೆತನಗಳಲ್ಲಿ, ಮಹಾರಾಷ್ಟ್ರದ ಭಗವಾನ್ ಧ್ವಜಗಳಲ್ಲಿ, ಕರ್ನಾಟಕದ ಮಣ್ಣಿನಲ್ಲಿ, ಮನೆಗಳಲ್ಲಿ, ಮನಗಳಲ್ಲಿ, ತಮಿಳುನಾಡಿನ ದೇವಸ್ಥಾನಗಳಲ್ಲಿ, ಕೇರಳದ ಕಡಲ ಕಿನಾರೆಗಳಲ್ಲಿ, ಗೋವಾದ ಚರ್ಚುಗಳಲ್ಲಿ, ಪಾಂಡಿಚೇರಿ ಅರವಿಂದ್ರ ಆಶ್ರಮಗಳಲ್ಲಿ, ಕವೀಂದ್ರ ರವೀಂದ್ರನ ಶಾಂತಿನಿಕೇತನದಲ್ಲಿ, ರಾಮಕೃಷ್ಣ ಆಶ್ರಮಗಳಲ್ಲಿ, ವಿವೇಕದ ಮಾತುಗಳಲ್ಲಿ, ಗಾಂಧೀಜಿಯವರ ಪ್ರಬುದ್ಧ ಪ್ರಾರ್ಥನೆಯಲ್ಲಿ, ಭಗತ್ ಸಿಂಗ್ರವರ ದೇಶಭಕ್ತಿಯಲ್ಲಿ, ಬಿಸ್ಮಿಲ್ಲಾ ಖಾನ್ರ ಶಹನಾಯಿಸ್ವರಗಳಲ್ಲಿ, ಲತಾ ಮಂಗೇಶ್ವರ ಸುಮಧುರ ಕಂಠದಲ್ಲಿ, ಜಾಕೀರ್ ಹುಸೇನ್ರ ತಬಲಾತಕಿ ನಿಮಿತ್ತಗಳಲ್ಲಿ, ಕುಡಿಯುವ ನವಿಲಿನ ಗರಿಗಳಲ್ಲಿ, ಹರಿಯುವ ನದಿಗಳ ಜರಿಗಳಿರಲಿ, ಹಚ್ಚ ಹಸಿರಿನ ಗಿರಿಗಳಿರಲಿ, ಸ್ವಚ್ಛ ಗಾಳಿಯ ಉಸಿರಿರಲಿ, ಅಷ್ಟೇಕೆ ನಮ್ಮೆಲ್ಲರ ಮನಗಳಲ್ಲಿ ಮಾತನಿಸಬೇಕಾದ ಮಾತೆ ಬಾಯಿ ಇದ್ದವ್ರು ಮಾತ್ರ ಜೋರಾಗಿ ಜೈಘೋಷ ಮಾಡಿ ಬಲ ಭಾರತ್ ಮಾತಾ ಕಿ. ಅವ ನಿಮ್ ಕೂಗ್ ಕೇಳ್ತಿಲ್ಲ, ಕರಿಗಡ ತಯಾರ